ನಾಗೇಂದ್ರ ರಾಜೀನಾಮೆ ಫಿಕ್ಸಾ? ಸಿಎಂಗೆ ಹೈಕಮಾಂಡ್ ಸೂಚನೆ ಏನು? ನಾಗೇಂದ್ರ ಕಂಡೀಷನ್ ಏನು? ಯಾರಿಗೆ ಸಚಿವ ಸ್ಥಾನದ ಲಕ್? ಬಿಜೆಪಿ ಪಾದಯಾತ್ರೆ ಭಯನ? ಸಿಎಂ ಹೇಳಿದ್ದೇನು? ನಾಗೇಂದ್ರ ರಾಜೀನಾಮೆನಾ? ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ತಗ್ಲಾಕೊಂಡಿದ್ದಂತ ನಾಗೇಂದ್ರ ಈ ಮುಂಚೆ ರಾಜೀನಾಮೆ ಕೊಟ್ಟಿದ್ರು. ಈಗ ಮತ್ತೊಮ್ಮೆ ಅದೇ ರೀತಿಯಾದಂತ ಪರಿಸ್ಥಿತಿ ಕ್ರಿಯೇಟ್ ಆಗಿರುವಂತದ್ದು. ಅವ್ರು ರಾಜೀನಾಮೆ ಕೊಡೋದು ಫಿಕ್ಸಾ ಅನ್ನುವಂಥದ್ದಕ್ಕೆ ಉತ್ತರ ಸಿಗಬೇಕಾಗಿದೆ. ರಾಜೀನಾಮೆ ಪಡೆಯಲಿಕ್ಕೆ ಹೈಕಮಾಂಡ್ ಸೂಚನೆ ಅಂತ ಹೇಳಲಾಗ್ತಾ ಇರುವಂತದ್ದು. ಸಿಎಂಗೆ ಸೂಚಿಸಿದ್ದಾರಂತೆ ಹೈಕಮಾಂಡ್ ನಾಯಕರು. ಯಾಕಂದ್ರೆ ಇಡೀ ಅಧಿವೇಶನ ನಾಗೇಂದ್ರ ವಿಚಾರದಲ್ಲೇ ನೀರಲ್ಲಿ ಹೋಮ ಆಗೋಗಿತ್ತು. ಅದಾದ್ಮೇಲೆ ಈಗ ಪಾದಯಾತ್ರೆಯನ್ನ ಕೂಡ ಮಾಡಲಿಕ್ಕೆ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ. ಇದು ಇನ್ನಷ್ಟು ದಿನಗಳ ಕಾಲ ಎಳೆದಾಡಿದ್ರೆ ಕಾಂಗ್ರೆಸ್ಗೆ ಹೊಡ್ತಾ ಬೀಳುತ್ತೆ. ವಾಲ್ಮೀಕಿ ಸಮುದಾಯದಲ್ಲಿ ಇನ್ನಷ್ಟು ನೆಗೆಟಿವ್ ಆಗಿ ಕಾಂಗ್ರೆಸ್ ಮೇಲೆ ಅಭಿಪ್ರಾಯಗಳು ಬರ್ತಾವೆ ಅನ್ನುವಂಥ ರೀಸನ್ಸ್ಗಳು ಕೂಡ ಇದಾವೆ. ಬಿಜೆಪಿ ಪಾದಯಾತ್ರೆಗೂ ಮುನ್ನವೇ ರಿಸೈನ್ಗೆ ಸಿದ್ಧತೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಬಿಜೆಪಿಯ ಪಾದಯಾತ್ರೆ ಇರುವಂಥದ್ದು ಸೆಪ್ಟೆಂಬರ್ 1ರಿಂದ. ಸೊ ಹೀಗಾಗಿ ಅಷ್ಟೊಳಗಡೆ ರಾಜೀನಾಮೆಯನ್ನ ಪಡೆಯಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದಕ್ಕೂ ಮೊದಲು ಖರ್ಗೆ ನಾಗೇಂದ್ರ ಜೊತೆ ಚರ್ಚೆಯನ್ನ ಮಾಡಲಿದ್ದಾರಂತೆ ಮುಖ್ಯಮಂತ್ರಿಗಳು. ಇಬ್ಬರ ಜೊತೆ ಚರ್ಚಿಸಿ ರಾಜೀನಾಮೆಯನ್ನ ಪಡೆಯಲಿದ್ದಾರೆ ಸಿಎಂ ಅಂತ. ಅಕಸ್ಮಾತ್ ರಾಜೀನಾಮೆಯನ್ನ ಪಡ್ಕೊಂಡ್ರೆ ಮೊದಲ ವಿಕೆಟ್ ಡಿಕೆ ಶಿವಕುಮಾರ್ ಅವರ ಸಂಪುಟದ್ದು ಪತನ ಆದಂತಾಗತ್ತೆ. ನಾಗೇಂದ್ರ ಸಚಿವರಾಗಿ ಕೆಲವೇ ದಿನಗಳಲ್ಲಿ ಅವರ ಸಚಿವ ಸ್ಥಾನ ಹೋದಂತಾಗತ್ತೆ. ಸೊ ಹೀಗಾಗಿ ಕಾದ್ ನೋಡ್ಬೇಕು, ಸೆಪ್ಟೆಂಬರ್ 1ಕ್ಕೂ ಮುಂಚೆನೆ ರಾಜೀನಾಮೆಯನ್ನ ಪಡೆಯಲಾಗತ್ತಾ ಅಂತ. ಯಾಕಂದ್ರೆ ನಿನ್ನೆ ಮೊನ್ನೆ ಎಲ್ಲ ಮುಖ್ಯಮಂತ್ರಿಗಳ ಸ್ಟೇಟ್ಮೆಂಟ್ ಅನ್ನ ಗಮನಿಸ್ತಾ ಇದ್ರೆ ನಾಗೇಂದ್ರ ರಾಜೀನಾಮೆ ಕೊಡುವಂತ ಸಾಧ್ಯತೆನೇ ದಟ್ಟವಾಗಿದೆ ಅನ್ನುವಂತ ರೀತಿಯಲ್ಲಿತ್ತು. ಅವರು ಪಕ್ಷಕ್ಕೆ ನಿಷ್ಠರು, ಪಕ್ಷ ಹೇಳಿದಂತೆ ಕೇಳ್ತಾರೆ ಅನ್ನುವಂತ ಡೈಲಾಗ್ಗಳೆಲ್ಲ ಬರ್ತಾ ಇದ್ವಲ್ಲ, ಅದು ಸಹಜವಾಗಿ ಸೂಚಿಸ್ತಾ ಇರುವಂತದ್ದು ನಾಗೇಂದ್ರ ರಾಜೀನಾಮೆ ಕೊಡುವ ಚಾನ್ಸಸ್ ಇದೆ ಅಂತ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ತಿಕ್, ನಾಗೇಂದ್ರ ರಾಜೀನಾಮೆ ಕೊಡ್ಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಿಜೆಪಿ ದೊಡ್ಡ ಹೋರಾಟ, ನೆಕ್ಸ್ಟ್ ಪಾದಯಾತ್ರೆ, ಮೇನ್ ಆಗಿ ಇನ್ನೊಂದು ಸ್ಟೇಟ್ಮೆಂಟ್ ಅಂದ್ರೆ ನೆಕ್ಸ್ಟ್ ಅಧಿವೇಶನದಲ್ಲೂ ಕೂಡ ಬಿಡಲ್ಲ ನಾಗೇಂದ್ರ ರಾಜೀನಾಮೆ ಕೊಡದೆ ಹೋದ್ರೆ ಅನ್ನುವಂತ ಬೆದರಿಕೆಯನ್ನ ಕೂಡ ಒಡ್ಡಿದ್ರು. ಫೈನಲಿ ಎಲ್ಲೋ ಒಂದ್ ಕಡೆ ತಗ್ಗಿರುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ರಾಜೀನಾಮೆ ಯಾವಾಗ ಕೊಡಬಹುದು? ಪಾದಯಾತ್ರೆಗೂ ಮುಂಚೆನೆ ಕೊಡುವ ಮುಖಾಂತರ ಯಾವ ರೀತಿಯಾಗಿ ಹಿನ್ನಡೆ ಆಗುವಂತ ಚಾನ್ಸಸ್ ಇದೆ ಡಿಕೆಶಿಗೆ? ಪೃಥ್ವಿ, ನಿಶ್ಚಿತವಾಗಿ ಸಚಿವ ನಾಗೇಂದ್ರ ಅವರು ರಾಜೀನಾಮೆಯನ್ನ ಕೊಡಲೇಬೇಕಾದಂತ ಅನಿವಾರ್ಯತೆ ಸೃಷ್ಟಿಯಾಗಿದೆ ಅಂತ ಹೇಳಬಹುದು. ಪ್ರಮುಖವಾಗಿ ನಾಗೇಂದ್ರ ಅವರ ವಿಚಾರದಲ್ಲಿ ಈಗಾಗಲೇ ಸಿಎಂ ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರೊಂದಿಗೆ ಮಾತುಕತೆಯನ್ನು ಕೂಡ ಮಾಡಿದ್ದಾರೆ. ಹೈಕಮಾಂಡ್ ಡಿಕೆ ಶಿವಕುಮಾರ್ ಅವರಿಗೆ ನಾಗೇಂದ್ರ ಅವರ ರಾಜೀನಾಮೆಯನ್ನು ಕೂಡ ಪಡೆದುಕೊಳ್ಳಿ ಎನ್ನುವಂಥ ಸೂಚನೆಯನ್ನು ಕೊಟ್ಟಿದೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ನಾಗೇಂದ್ರ ಸಹಿತ ತನ್ನ ಸ್ಥಾನವನ್ನು ಉಳಿಸಿಕೊಳ್ಳೋದಕ್ಕೋಸ್ಕರ ಹೈಕಮಾಂಡ್ ನಾಯಕರೊಂದಿಗೆ ಮಾತುಕತೆಯನ್ನು ಕೂಡ ಮಾಡಿದ್ರು, ಚರ್ಚೆಯನ್ನು ಕೂಡ ಮಾಡಿದ್ರು. ಆದರೆ ಈಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ವಿಪಕ್ಷಗಳು ನಾಗೇಂದ್ರ ಅವರ ರಾಜೀನಾಮೆಗೆ ಆಗ್ರಹಿಸ್ತಾ ಇರುವಂತಹ ಒಂದು ತೀವ್ರತೆ ಏನಿದೆಯಲ್ಲ, ಆ ಒಂದು ಕಾರಣಕ್ಕಾಗಿ ಅವರನ್ನ ರಾಜೀನಾಮೆ ಕೊಡಿಸೋದೇ ಸರಿ ಅನ್ನುವಂಥ ರೀತಿಯಲ್ಲಿ ಅಭಿಪ್ರಾಯಗಳು ಕಾಂಗ್ರೆಸ್ ವಲಯದಲ್ಲಿ ಬರ್ತಾ ಇದೆ ಅಂತ ಹೇಳಲಾಗ್ತದೆ. ಜೊತೆಗೆ ಇನ್ನೂ ಒಂದು ವಿಚಾರವನ್ನು ಗಮನಿಸಬೇಕು. ಈಗಾಗಲೇ ಬಿಜೆಪಿ ಅಧಿವೇಶನದಲ್ಲಿ ಹೋರಾಟವನ್ನು ಮಾಡಿತು. ಅದರ ಮುಂದುವರೆದ ಭಾಗ ಎನ್ನುವಂತೆ ಸೆಪ್ಟೆಂಬರ್ 1ರಿಂದ ಪಾದಯಾತ್ರೆಗೂ ಕೂಡ ಘೋಷಣೆಯನ್ನು ಮಾಡಿದೆ. ಈ ಒಂದು ಹಿನ್ನೆಲೆಯಲ್ಲಿ ಪಾದಯಾತ್ರೆಯನ್ನ ಮಾಡಿದಂಥ ಸಂದರ್ಭದಲ್ಲಿ ಅದು ಪಕ್ಷಕ್ಕೆ ಸಾಕಷ್ಟು ಮುಜುಗರನ್ನು ತರಿಸಬಹುದು ಅನ್ನುವಂಥ ಲೆಕ್ಕಾಚಾರವನ್ನು ಕಾಂಗ್ರೆಸ್ ವಲಯದಲ್ಲಿರ್ತಕ್ಕಂಥ ನಾಯಕರು ಹೊಂದಿದ್ದಾರೆ. ಇದೇ ಒಂದು ಹಿನ್ನೆಲೆಯಲ್ಲಿ ನಾಗೇಂದ್ರ ಅವರನ್ನ ಯಾವ ಕಾರಣಕ್ಕಾಗಿ ಮುಂದುವರಿಸಬೇಕು ಅನ್ನುವಂಥ ರೀತಿಯಲ್ಲಿಯೂ ಕೂಡ ಚರ್ಚೆಗಳು ಕಾಂಗ್ರೆಸ್ ಪಾಳ್ಯದಲ್ಲೇ ಉದ್ಭವವಾಗಿದೆ. ಈ ಒಂದು ಕಾರಣಕ್ಕಾಗಿ ಸಿಎಂ ಡಿಕೆ ಶಿವಕುಮಾರ್ ಅವರು ನಾಗೇಂದ್ರ ಅವರ ರಾಜೀನಾಮೆಯನ್ನು ಸೆಪ್ಟೆಂಬರ್ 1ರ ಒಳಗಾಗಿ ಪಡೆಯುತ್ತಾರೆ ಅನ್ನುವಂಥ ರೀತಿಯಲ್ಲಿಯೂ ಕೂಡ ಚರ್ಚೆಗಳಿರುವಂಥದ್ದು. ಜೊತೆಗೆ ಇದು ಬಹುತೇಕ ಖಚಿತವಾಗಿರುವಂಥ ಮಾಹಿತಿಯೂ ಕೂಡ ಅಂತ ಹೇಳಲಾಗ್ತಾ ಇದೆ. ಒಂದು ಹಂತದಲ್ಲಿ ಬಿಜೆಪಿ ಈ ಒಂದು ಪಾದಯಾತ್ರೆಯ ಮೂಲಕವಾಗಿ ನಾಗೇಂದ್ರ ಅವರ ವಿರುದ್ಧ ಒಂದು ಹೋರಾಟವನ್ನು ರೂಪಿಸುವಂಥದ್ದು, ಜೊತೆಗೆ ವಾಲ್ಮೀಕಿ ಸಮುದಾಯವನ್ನ ತನ್ನತ್ತ ಸೆಳೆದುಕೊಳ್ಳುವಂಥ ರೀತಿಯಲ್ಲಿಯೂ ಕೂಡ ಪ್ರಯತ್ನ ಮಾಡೋದಕ್ಕಾಗಿಯೇ ಈ ಒಂದು ಪಾದಯಾತ್ರೆಗೆ ಕರೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಈ ಒಂದು ಕಾರಣಕ್ಕಾಗಿ ಆ ರೀತಿಯ ಲಾಭಗಳು ಬಿಜೆಪಿಗೆ ಆಗಬಾರದು ಅನ್ನುವಂಥ ಆಲೋಚನೆಯನ್ನು ಇಟ್ಕೊಂಡಿರ್ತಕ್ಕಂಥ ಸಿಎಂ ಡಿಕೆ ಶಿವಕುಮಾರ್ ಅವರು ಮುಂದಿನ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ಒಂದೊಮ್ಮೆ ಅದು ಈ ರೀತಿಯ ಪಾದಯಾತ್ರೆಗಳ ಸರಿಯಾಗಿ ಆದಂಥ ಸಂದರ್ಭದಲ್ಲಿ ಅದು ಬಿಜೆಪಿಗೆ ಲಾಭ ಆಗ್ಬೋದು ಅನ್ನುವಂಥ ಕಾರಣಕ್ಕಾಗಿ ಈಗಲೇ ಸೆಪ್ಟೆಂಬರ್ 1ರ ಒಳಗಾಗಿ ನಾಗೇಂದ್ರ ಅವರ ರಾಜೀನಾಮೆಯನ್ನು ಪಡೆಯಬಹುದು ಅನ್ನುವಂಥ ರೀತಿಯಲ್ಲಿಯೂ ಕೂಡ ಚಿಂತನೆಯನ್ನು ಮಾಡಿದ್ದಾರೆ. ಜೊತೆಗೆ ಈ ವಿಚಾರವಾಗಿ ನಾಗೇಂದ್ರ ಅವರೊಂದಿಗೂ ಕೂಡ ಚರ್ಚೆಯನ್ನು ಮಾಡಿದ್ದಾರೆ ಅಂತ ಹೇಳಲಾಗ್ತದೆ. ಒಟ್ಟಾರೆಯಾಗಿ ನಾಗೇಂದ್ರ ಅವರಿಗೆ ಏನು ಸಚಿವ ಸ್ಥಾನವನ್ನು ಉಳಿಸಿಕೊಳ್ಳೋದಕ್ಕೆ ನಾಗೇಂದ್ರ ಸಾಕಷ್ಟು ಪ್ರಯತ್ನ ಪಡ್ತಿದ್ದಾರೆ. ಇದರ ನಡುವೆ ನಾಗೇಂದ್ರ ಅವರನ್ನ ರಾಜೀನಾಮೆ ಪಡಿಬೇಕು ಅನ್ನೋ ನಿಟ್ಟಿನಲ್ಲಿಯೂ ಕೂಡ ಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಸಾಕಷ್ಟು ಚಿಂತನೆಯನ್ನು ಮಾಡಿದ್ದಾರೆ ಅಂತ ಹೇಳಲಾಗ್ತದೆ. ಸೆಪ್ಟೆಂಬರ್ 1ರ ಒಳಗಾಗಿ ರಾಜೀನಾಮೆಯನ್ನು ಪಡೆದಂಥ ಸಂದರ್ಭದಲ್ಲಿ ಅದು ವಿಪಕ್ಷದ ಪಾದಯಾತ್ರೆ ಮೇಲೆಯೂ ಕೂಡ
ಒಂದಿಷ್ಟು ಪರಿಣಾಮವನ್ನು ಬೀಳುತ್ತೆ. ಜೊತೆಗೆ ಅವರು ಪಾದಯಾತ್ರೆನ ಮಾಡದೇ ಇರಬಹುದು ಅನ್ನುವಂಥ ಲೆಕ್ಕಾಚಾರಗಳನ್ನು ಕೂಡ ಸಿಎಂ ಡಿ ಕೆ ಶಿವಕುಮಾರ್ ಹೊಂದ್ಕೊಂಡಿದ್ರು. ಆದರೆ ಈಗಿರ್ತಕ್ಕಂಥ ಮಾಹಿತಿ ಪ್ರಕಾರ ನಾಗೇಂದ್ರ ರಾಜೀನಾಮೆ ಕೊಟ್ಟರೂ ಕೂಡ ಪಾದಯಾತ್ರೆನ ಮುಂದುವರಿಸುವಂಥ ಚಿಂತನೆಯಲ್ಲಿ ಬಿಜೆಪಿ ಇದೆ. ಜೊತೆಗೆ ಈಗಾಗಲೇ ಅವರು ಪಾದಯಾತ್ರೆಯ ಸ್ವರೂಪವನ್ನು ಕೂಡ ಬದಲಾವಣೆ ಮಾಡಿದ್ದಾರೆ. 8 ಅಂಶಗಳನ್ನು ಉಲ್ಲೇಖ ಮಾಡಿಕೊಂಡು ಪಾದಯಾತ್ರೆನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಬಿಜೆಪಿ ತನ್ನ ಸಿದ್ಧತೆಯನ್ನು ಕೂಡ ಆರಂಭ ಮಾಡಿರುವಂಥದ್ದು. ಸೆಪ್ಟೆಂಬರ್ 1ರಿಂದ 10ರವರೆಗೂ ಕೂಡ ಪಾದಯಾತ್ರೆನ ಬಿಜೆಪಿ ಮಾಡಿಯೇ ಮಾಡುತ್ತೆ ಅನ್ನುವಂಥ ರೀತಿಯಲ್ಲಿ ಈಗ ಇರ್ತಕ್ಕಂಥ ಮಾಹಿತಿ. ಅಂದ್ರೆ ಒಂದು ಕಡೆ ಸರ್ಕಾರ ಸಿಎಂ ಡಿ ಕೆ ಶಿವಕುಮಾರ್ ಅವರು ಈ ಒಂದು ಸಚಿವ ನಾಗೇಂದ್ರ ಅವರನ್ನ ಸಂಪುಟದಿಂದ ತೆಗೆದುಹಾಕಿ ವಿಪಕ್ಷಗಳ ಪಾದಯಾತ್ರೆಯ ಸ್ವರೂಪವನ್ನು ಅಥವಾ ತೀವ್ರತೆಯನ್ನು ಕಡಿಮೆ ಮಾಡೋದಕ್ಕೆ ಪ್ರಯತ್ನವನ್ನು ಕೂಡ ಪಡ್ತಾ ಇದ್ದಾರೆ. ಆದರೆ ವಿಪಕ್ಷಗಳು ಮಾತ್ರ ನಾಗೇಂದ್ರ ರಾಜೀನಾಮೆಯನ್ನು ಕೊಟ್ಟರೂ ಕೂಡ ನಾವು ಪಾದಯಾತ್ರೆಯನ್ನು ಮುಂದುವರಿಸ್ತೀವಿ ಅನ್ನುವಂಥ ರೀತಿಯಲ್ಲಿ ನಿರ್ಧಾರವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಅವರಿಗೂ ಕೂಡ ಇಕ್ಕಟ್ಟಿಗೆ ಸಿಲುಕಿದಂತಾಗಿದೆ. ಒಟ್ಟಾರೆಯಾಗಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ನಾಗೇಂದ್ರ ಅವರನ್ನ ಮುಂದುವರಿಸುವಂತ ನಿಟ್ಟಿನಲ್ಲಿ ಉತ್ಸುಕ ಇಲ್ಲ ಅನ್ನುವಂಥ ರೀತಿಯಲ್ಲಿ ಚರ್ಚೆಗಳಿರುವಂಥ ಕಾರಣಕ್ಕಾಗಿ ಸೆಪ್ಟೆಂಬರ್ 1ರ ಒಳಗಾಗಿ ಬಹುತೇಕ ಸಚಿವ ಸ್ಥಾನಕ್ಕೆ ನಾಗೇಂದ್ರ ಅವರು ಸ್ವಯಂ ಪ್ರೇರಿತವಾಗಿ ರಾಜೀನಾಮೆಯನ್ನು ಕೊಟ್ಟು ಸುದ್ದಿಗೋಷ್ಠಿಯನ್ನು ಮಾಡುವಂತ ಎಲ್ಲ ಸಾಧ್ಯತೆಗಳು ಕೂಡ ಇರುವಂತದ್ದು. ಪೃಥ್ವಿರಾಜ್, ಓಕೆ, ಧನ್ಯವಾದ ಕಾರ್ತಿಕ್ ನಿಮ್ಮೆಲ್ಲ ಮಾಹಿತಿಗಾಗಿ.